ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಂದ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂದರೆ ಬೆಳಗ್ಗೆ ಎದ್ಬಿಟ್ಟು FMD ಕ್ಯಾಂಪ್ಗೆ ಹೋದೆ. ಸೊ ಇನ್ನೊಂದು ವಿಚಾರ ಹೇಳೋದು ಮರ್ತಿದ್ದೆ ಫ್ರೆಂಡ್ಸ್. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ಬಂದು ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಒಡ್ಡಾಗಿ ಹಾಕೋಬಿಡಿ ಫ್ರೆಂಡ್ಸ್. ಸೊ ಇವತ್ತಿನ ಸಮಾಚಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನಮ್ದು ಏನಾಯ್ತಂದರೆ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಕ್ಯಾಂಪೆಲ್ಲ ಮುಗಿಸ್ಕೊಂಡು ಮತ್ತೆ ಟಿಫನ್ ಮಾಡಿರಲಿಲ್ಲ ಫ್ರೆಂಡ್ಸ್. 11 ಗಂಟೆ ಆಗಿತ್ತು. ಸೊ ನಾವು ಹೋಗಿದ್ದು ಕೃಷ್ಣ ಬಿರಿಯಾನಿ ಹೋಟೆಲ್ ತೊಂಡೆಬಾವಿಗೆ. ಏನಕ್ಕಪ್ಪ ಅಂದರೆ ನಮ್ಗೆ ಅಲ್ಲಿ ಕೊಡೋಂಥ ಬಿರಿಯಾನಿ ತುಂಬ ಟೇಸ್ಟಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ನಾವು ಯಾವಾಗಲೂ ಅಲ್ಲೇ ಹೋಗೋದು ಫ್ರೆಂಡ್ಸ್. ಸೊ ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಕೊಂಡು ನಾನು ಮತ್ತು ನನ್ನ ಫ್ರೆಂಡ್ಸ್ ಇವರಿಬ್ಬರು, ತರಲೆ ನನ್ನ ಮಕ್ಳು ಅಂದರೆ ಇವರಿಬ್ಬರೇ, ಅಲ್ಲಿಗೆ ಹೋಗಿ ಬಿರಿಯಾನಿ ತಿನ್ಕೊಂಡು ಚಿಕನ್ ಬಿರಿಯಾನಿ ತೊಗೊಂಡ್ರಿ. ಬೆಳಗ್ಗೆ ಟಿಫನ್ಗೆ ಬಿರಿಯಾನಿ ತಿಂದಿದ್ದೀರಿ ಅಂದರೆ ನಾವು ಇನ್ನೆಷ್ಟು ರಿಚ್ ಅಂತ ನಮ್ಗೆ ಅನ್ನಿಸ್ತಾಯಿತ್ತು. ಸೊ ನಾವೇನು ರಿಚ್ ಅಲ್ಲ, ಆದರೂ ರಿಚ್ ಅಂತ ಅಂದ್ಕೊಂಡು ಮತ್ತೆ ಅರಟೆ ಹೊಡ್ಕೊಂಡು ಬಂದ್ರಿ ಫ್ರೆಂಡ್ಸ್. ತುಂಬ ಎಂಜಾಯ್ ಮಾಡಿದ್ರಿ ಅವತ್ತು. ಸೊ ಅಲ್ಲಿಂದ ಮನೆಗೆ ಬಂದೆ, ಕೆಲಸಕ್ಕೆ ಹೋಗಿಲ್ಲ. ಸೊ ಯಾಕಪ್ಪ ಅಂದರೆ ನಮ್ಮ ಶೆಡ್ಡು ಫೈನಲ್ ಸ್ಟೇಜಲ್ಲಿ ಕೆಲಸ ನಡೀತಾ ಇತ್ತು. ಸೊ ಯಾವ ಥರ ನನಗೆ ಎಲ್ಲಿ ಏನು ಬೇಕು ಅಂದರೆ ಮರಿಗೆ ಎಲ್ಲಿ ಮೇವು ಕೊಡೋದಕ್ಕೆ ಯಾವ ಥರ ಡಬ್ ಮಾಡಿಸ್ಬೇಕು ಮತ್ತು ವಾಟರ್ ಡಬ್ ಎಲ್ಲಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಕೊಡಬೇಕಿತ್ತು. ಸೊ ಹಂಗಾಗ್ಬಿಟ್ಟು ನನಗೆ ಎಲ್ಲಿ ಬೇಕೋ ಅದೇ ಥರ ಮಾಡ್ಸೋಣ ಅಂತ ಬಂದೆ. ಸೊ ಸಂಜೆ ಅಷ್ಟೆಲ್ಲ ಅದೆಲ್ಲ ಮುಗೀತು ಫ್ರೆಂಡ್ಸ್. ಇವ್ರು ಬಂದುಬಿಟ್ಟು ವೆಲ್ಡರ್ಸು, ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಇವ್ರು ನಿಮ್ಗೇನಾದರೂ ವೆಲ್ಡಿಂಗ್ ಕೆಲಸ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವ್ರ ನಂಬರ್ನ ನಿಮಗೆ ಶೇರ್ ಮಾಡ್ತೀನಿ. ಕೆಲಸ ಚೆನ್ನಾಗಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನನ್ನ ಶೆಡ್ಡಲ್ಲಿ ನಾನು ಯಾವ್ಯಾವ ಥರ ಆಲ್ಟ್ರೇಷನ್ ಮಾಡಿಸಿದ್ದೀನಿ, ಏನಕ್ಕೆ ಮತ್ತು ಅದು ಶೆಡ್ಡಲ್ಲಿ ಎಷ್ಟು ಮರಿ ಮೇಯ್ಬೋದು ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಪಾರ್ಟೇಷನ್ಸು ಎರಡೆರಡು ಪಾರ್ಟೇಷನ್ ಮಾಡಿಸಿದ್ದೀನಿ. ಒಂದು ರೋಲಲ್ಲಿ 2 ಮಾಡಿಸಿದ್ದೀನಿ. ಸೊ ಏನಕ್ಕಪ್ಪ ಅಂತಂದರೆ ಮರಿ ಜಾಸ್ತಿ ಚಿಕ್ಕದು ದೊಡ್ಡದಿದ್ದಾಗ ನಾನು ಸಪ್ರೇಟ್ ಮಾಡ್ಕೊಬೋದು. ಒಂದು 80 ಮರಿ ಆಗೋಷ್ಟು ಪಾರ್ಟೇಷನ್ಸ್ ಇದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕದು ದೊಡ್ಡದಿರುತ್ತೆ, ಹಂಗಾಗ್ಬಿಟ್ಟು ಸಪ್ರೇಟ್ ಮಾಡ್ಕೊಬೋದು ಅಂತ ಅಂದ್ಕೊಂಡು ಸಪ್ರೇಟ್ ಮಾಡಿಸಿದೆ. ಇದು ಫುಲ್ ಖಾಲಿ ಇದೆ. ಸೊ ಇದು ಹಳೆ ಡಬ್ಸ್ ಇತ್ತು, ಅದನ್ನೇ ಅಲ್ಲೇ ಆಲ್ಟ್ರೇಷನ್ ಮಾಡಿಸಿದ್ದೀನಿ. ಏನಕ್ಕಪ್ಪ ಅಂದರೆ ಅದು ಹೆಣ್ಣು ಕುರಿ ಇದೆ ನಮ್ಮದು, ಬೈಲಿಗೆ ಹೋಗೋ ಕುರಿ. ಸೊ ಆ ಕುರಿಗಳಿಗೆ ನಾವು ಈ ಥರ ಡಬ್ ಮಾಡಿಸಿದ್ರೆ ಒಂದು ಸೈಡ್ ಮೇವು ಹಾಕಿದ್ರೆ ಅವು ತಿನ್ನೋದಕ್ಕೆ ಅಷ್ಟು ಕಂಫರ್ಟಾಗಿ ಇರೋಲ್ಲ ಅಂತ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಸೆಂಟ್ರಲ್ ಇಟ್ಟರೆ 2 ಸೈಡ್ ತಿನ್ನುತ್ತೆ ಅಂತ ಪ್ಲ್ಯಾನ್ ಇತ್ತು. ಸೊ ಆ ಥರ ಚೆಂದ ಅನಿಸುತ್ತೋ ಅದಕ್ಕೆ ಆ ಥರ ಮಾಡಿಸಿದ್ದೀನಿ. ಸೊ ಏನಾದರೂ ಇನ್ನೂ ಆಲ್ಟ್ರೇಷನ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿಕೆ ಏನಾದರೂ ಇದ್ದರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಬಿಡಿ ಫ್ರೆಂಡ್ಸ್. ನಾನು ತಿಳ್ಕೊತೀನಿ. ಸೊ ಇನ್ನು ಮುಂದೆ ಏನು ವೀಡಿಯೋಸ್ ನಂದು ಅಂದರೆ ಈ ಪಾರ್ಟೇಷನ್ ಮಾಡಿಸಿರೋದ್ರಲ್ಲಿ ಮರಿ ಹಾಕಿದ್ಮೇಲೆ ಆ ಮರಿಗಳ ಪಾಲನೆ ಪೋಷಣೆ ಯಾವ ಥರ ಮಾಡ್ಬೋದು, ಏನೇನು ಮಾಡ್ತೀನಿ. ಸೊ ನಿಮಗೂ ಅದ್ರ ಬಗ್ಗೆ ಅರಿವು ಮೂಡಿಸ್ತೀನಿ. ಇಲ್ಲ ನಾನು ಅದ್ರ ಬಗ್ಗೆ ಏನಾದ್ರು ತಪ್ಪು ಅರಿವು ಇದ್ದರೆ ನನಗೆ ನೀವು ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳ್ತಾ. ಸೊ ಇದು ಬಂದ್ಬಿಟ್ಟು ನಂದು ಮನೇಲಿ ಹುಟ್ಟಿರೋ ಮರಿಗಳೇ, ತುಂಬ ಕ್ಯೂಟಾಗಿದೆ ಮರಿಗಳು. ಇವತ್ತಿನ ಸಮಾಚಾರ ಇಷ್ಟ ಫ್ರೆಂಡ್ಸ್. ನನ್ನ ವಿಡಿಯೋ ಏನಾದರೂ ಒಂಚೂರು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್.